ಇದೆಲ್ಲ ಇಂಡಿಯನ್ ಸ್ಟೋರ್ಸ್ ಲೈಕ್ ನೋಡಿ ಬಿರಿಯಾನಿ ಅಂಗಡಿ ಇದೆ, ಬಿರಿಯಾನಿ ಹೋಟ್ಲಿದೆ. ಆಮೇಲೆ ಅಲ್ಲೊಂದು ಪ್ರಸಾದ್ ಸ್ವೀಟ್ಸ್ ಅಂತ ಇದೆ, ಅಲ್ಲಿ ಟೀ ಸಿಗುತ್ತೆ 1 ಪೌಂಡ್ಗೆ. ಟೀ ಕುಡಿತಾ ಇದ್ದೆ ನಾನು ಸುಮಾರು ಸಲ, ಬಟ್ ಇವತ್ತು ಕುಡಿಯೋಲ್ಲ. ಓಕೆ, ಮತ್ತು ಬರ್ತಾಯಿದ್ದೀನಿ ನೋಡಿ, ಎದುರುಗಡೆ ಐತಲ್ಲ ಕ್ವಾಲಿಟಿ ಫುಡ್ಸ್ ಅಂತ, ಅದೇನೇ ಅಂತ ಅಲ್ಲಿ ಒಳಗಡೆ ಹೋಗೋಣ ಬನ್ನಿ ತೋರಿಸಿ. ಸ್ಟಾರ್ಟಿಂಗಿಂದಾನೆ ಎಲ್ಲ ನೋಡಿ ಚೆನ್ನಾಗಿದೆ. ಏನು ಇಟ್ಕೊಳಕ್ಕಾಗುತ್ತಾ? ಇಟ್ಕೊಂಬೇಡ, ಮಾತಾಡ, ನಾವು ಬರೋಲ್ಲ, ಬೇಡ ಕೈಯಲ್ಲಿ ಇಟ್ಕೊತೀನಿ. ಸರಿ, ನಿಮ್ದೆಂದು ಗುಡ್ಡೆ ಎಲ್ಲ ಸಿಗುತ್ತೆ ಸರಿ ಅಂದರೆ $3 ಪೌಂಡು ಈಚೆ. ಬರೋಲ್ಲ, ನಾನು ಬಂದಾಗೆಲ್ಲ ತಗೊಳ್ಳೋದು ಮಾತ್ರ ಟೊಮೆಟೊ ಮನೆ ಹತ್ರನೇ ಸಿಗುತ್ತೆ. ಆರೆಂಜು ಎಲ್ಲ ಫ್ರೂಟ್ಸು ಅಲ್ಲೇ ಸಿಗುತ್ತೆ. ನಿಮಗೆ ಅಲ್ಲಿ ಮನೆ ಹತ್ರ ಏನು ಸಿಗಲ್ವೋ ಅದು ತೊಗೊಳ್ಬೇಕು. ಆಪಲ್ ನೋಡೋಕ್ಕೆ ಚೆನ್ನಾಗಿದೆ. ಆರೆಂಜ್ ಬೇಗ ಇದೆ, ಚೆನ್ನಾಗಿರುತ್ತೆ. ಸೊ ಆರೆಂಜ್ ತಗೊಳ್ಳೋಣ. ತೆಂಗಿನಕಾಯಿ ಅಷ್ಟೇ ಮನೆ ಹತ್ರ ಎಲ್ಲಿ ಸಿಗೋಲ್ಲ. ತೆಂಗಿನಕಾಯಿ ಹಾಕೋಣ. ಸೈಜ್ ನೋಡಿ ಹೆಂಗಿದೆ. ಚಿಕನ್ ಸಾರು ಮಟನ್ ಸಾರು ಮಾಡಿದಾಗ ಬೇಕಾಗುತ್ತೆ. ಎಲ್ಲ ಯೂಟ್ಯೂಬಲ್ಲಿ ನೋಡಿ ಮಾಡ್ಕೊತೀನಿ. ಚೆನ್ನಾಗಿ ಯೂಟ್ಯೂಬಲ್ಲಿ ಹಾಕಿರ್ತಾರಲ್ಲ, ಸಾಕು ಅನಿಸುತ್ತೆ. ಬಟ್ ಮನೇಲಿದ್ರೆ ಏನಾಗಲ್ಲ, ಕೋಪ ಆಗಲ್ಲ. ಎರಡೇ ಸಾಕು ಇದೆ. ಆಮೇಲೆ ಮೈನು ನೋಡಿ ಬೆಂಡೆಕಾಯಿ ಒಳಗೂ ಇಟ್ಟಿರ್ತಾರೆ. ಇದೊಂದು ಬೇಕು ಸ್ಟಾಪ್ ಏನಾದರೂ ಈ ಥರ ಹಿಡ್ಕೊಳ್ಳೋದೇನೋ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲ ಸದ್ಯಕ್ಕೆ ಯಾವಾಗಲೂ ಇಟ್ಟಿದ್ದೀನಿ, ಬೀಳ್ತಿದೆ ಅದ್ರ ಸಾಕು. ಲಾಸ್ಟ್ ಟೈಮ್ ಹಿಂಗೆ ತೊಗೊಂಡು ಇಲ್ಲಿಂದಲೇ ತೊಗೊಂಡು ಆಯಿತು, ಒಂದು 2 ತಿಂಗಳು ಆಯಿತು. ಚೆನ್ನಾಗೈತೆ. ಏನು ಹೇಳೋದು ಬಲ್ತರು ನಮಗೆ ಗೊತ್ತಾಗುತ್ತೆ. ಇಸಕ್ಬೇಕು, ಅದು ಕಡ್ಡಿ ಮುರಿಬೇಕು. ಬಟ್ ಇಲ್ಲಿ ಬೋರ್ಡ್ ಹಾಕ್ತಾರೆ ಮುರಿಬಾರ್ದು ಅಂತ. ತುಂಬ ಚೆನ್ನಾಗಿರುತ್ತೆ ಹಾಕೊಳ್ಳೋದು. ನಾನು
ಇಲ್ಲ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಬ್ರಾಡ್ ಕನ್ನಡಿಗ ಅಂತ ಹಾಕ್ತೀನಿ, ವಿಡಿಯೋಸ್ ಹಾಕ್ತೀನಿ, ನನ್ನ ಡೈಲಿ ಲೈಫ್ ಸ್ಟೈಲ್ ಹಾಕ್ತೀನಿ, ಓಡಾಡ್ತೀನಿ. ಲಂಡನ್ ಸದ್ಯಕ್ಕೆ ಇವಾಗ ಲಂಡನ್ನಲ್ಲಿ ಇದ್ದೀನಿ. ವೆರಿ ಸೂನ್ ಯುರೋಪ್ ಓಡಾಡ್ತೀನಿ. ವೀಸಾ ಅಪ್ಲೈ ಮಾಡಬೇಕು, ವೀಸಾದೊಂದು ಬ್ಲಾಗ್ ಮಾಡ್ತೀನಿ. ತೊಗೊಂಡು ಹೋಗಿ ಮಾಡಿ ತಿನ್ನಬೇಕು. ಇದು ಯಾರೋ ಹೇಳಿದರು, ಇದು ನಾನು ಸ್ವಲ್ಪ ಕಟ್ ಮಾಡಿ ನೀರಲ್ಲಿ ಹಾಕಿ ನೈಟ್ ಬಿಟ್ಟು ನೆಕ್ಸ್ಟ್ ಡೇ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತ. ಒಂದು ಸಲ ಟ್ರೈ ಮಾಡಿದೆ. ಫುಲ್ಲು ಸ್ಟಿಕ್ಕಿಯಾಗಿರುತ್ತೆ ನೀರು, ಬಟ್ ಚೆನ್ನಾಗಿ ಅನಿಸುತ್ತೆ ಕುಡಿಯೋದು. ನೀವು ಕುಡೀರಿ, ಒಳ್ಳೆಯದು. ಎಸ್ಪೆಷಲಿ ನಿಮ್ಮ ಇಂಟರ್ನಲ್ ಇದು ಎಲಿಮೆಂಟ್ರಿ ಕನಾಲ್ ಅಂತಾರಲ್ವ, ಲೈಕ್ ಬಾಯಿಂದ ಹಿಡಿದು ಕೆಳಗಡೆ ಆಚೆ ಬರೋವರೆಗೂ ಆ ಗ್ಯಾಪ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು. ಲೂಬ್ರಿಕೇಟ್ ಚೆನ್ನಾಗಿ ಮಾಡುತ್ತೆ ಅಂತ, ಎಸ್ಪೆಷಲಿ ಹೆಂಗಸರಿಗೆ ಒಳ್ಳೆಯದು ಅಂತಾರೆ. ಯಾಕಂದರೆ ಅವ್ರಿಗೆ ತುಂಬ ಇದಾಗುತ್ತಲ್ವ, ಲೈಕ್ ಎವ್ರಿ ಮಂತ್ ಪೀರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಎಲ್ಲ ಹೋಗೋದ್ರಿಂದ ಅದು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳಿದ್ದೆ. ಎಲ್ಲರೂ ಕುಡೀರಿ, ಗಂಟಲು ಕುಡಿಬೋದು. ಅದರಲ್ಲಿ ಗಂಟಲು ಕುಡಿಬೋದು. ಹಾಡ್ಕೊಂಡು ಇರ್ಬೋದು. ಒಂದು ಕೆಜಿ ಮೇಲೆ 2 ಸಲ ಮಾಡ್ತೀವಿ. ಎಷ್ಟು ಇದನ್ನ ಹಾಕ್ಕೊಂಡು ಇದು ಮಾಡಿದ್ರೆ, ಫ್ರೈ ಮಾಡಿದ್ರೆ 2 ನೋಡಿ. ಬೀಟ್ರಿದೆ, ನಿಲ್ಲೈತೆ. ಬೀಟ್ರಿದೆ ಕಪ್ಪು ಇದು ನೋಡಿ. ಹಳ್ಳಿದು ಕಾಯಿ ಹೆಂಗೆ ಹೋಗ್ತಾನಂತೆ, ಥೈಲ್ಯಾಂಡಿಂದ ಬಂದಿರೋದು. ಇಲ್ಲೇ ಹೊಡೆದು ಇಲ್ಲೇ ಕುಡಿದ್ಬಿಡೋಕ್ಕೆ ಚೆನ್ನಾಗಿದೆ. ಅಯ್ಯೋ ಬಿಟ್ಟಕ್ಕೆ ಫ್ಯಾನ್ಸಿ ₹200 ಹೇಳಿದ್ರಿ ನಾವು. ಇದು ಮಾತ್ರ ತೊಗೊಬೋದು. ಬೇರೆ ಸೈಜ್ ಇದೆ, ಚೆನ್ನಾಗಿದೆ, ಗಟ್ಟಿಯಾಗಿ ದಪ್ಪ. ಯೂಶಲಿ ನಾನು ಸೂಪರ್ ಮಾರ್ಕೆಟಲ್ಲಿ ತೊಗೊಳ್ಳೋದು ಇಷ್ಟೇ. 89 ರೂಪಿ ಅಂತ ಇರುತ್ತೆ, ₹89. ಬಟ್ ಇಷ್ಟು ದಪ್ಪ ಬರೋಲ್ಲ, ಅದು ಚೆನ್ನಾಗಿ ದೊಡ್ಡದಾಗಿದೆ. ತೊಗೊಂಡಿದ್ದೀನಿ. ತೂಕ ತೊಗೊಳಕ್ಕೆ ಏನಿದೆ, ಎಲ್ಲ ತೂಕ ಎತ್ಕೊಂಡು ಹೋಗೋದ್ರಿಂದ ಅದೇ ಪ್ರಾಬ್ಲಮ್. ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಇನ್ನೂ ಹಂಗೈತೆ. ಖರ್ಚಾಗಲ್ಲ ಅದು ಜಾಸ್ತಿ. ಕ್ಯಾರೆಟು 1 ಪೌಂಡ್ kg ಅಂತೆ. ನನ್ನ ಸೂಪರ್ ಮಾರ್ಕೆಟಲ್ಲಿ ನಮ್ಮ ಮನೆ ಹತ್ರನೇ ನನಗೆ 90 ರೂಪೀಸ್ ಸಿಗುತ್ತೆ. ಕ್ಯಾಪ್ಸಿಕಮ್ ಇದೆಲ್ಲ ಬೇಡ. ಹಸಿಮೆಣ್ಸಿನ್ಕಾಯಿ ಒಂದು ಯಾಕಂದರೆ ಇದು ಇಲ್ಲ, ಒಳಗಡೆ ಇರುತ್ತೆ. ಒಳಗಡೆ ಸ್ವಲ್ಪ ಬೇರೆ ಥರ ಸಿಗುತ್ತೆ. ಹೊಡ್ಕೋಗೋಣ. ಎಲೆಕೋಸು ಇದು ಅದು ಇದು ಇದೆ. ನೋಡೋಣ. ಇನ್ನೂ ತೂಕ ಆಗ್ತಿಲ್ಲ, ಹೇಳಿ ಇಟ್ಕೊಳ್ಳೋದು. ನೆಲ್ಲಿಕಾಯಿ ಒಡೆದೋಗಿರುತ್ತೆ, ಬಟ್ ನೆಲ್ಲಿಕಾಯಿ ಒಳ್ಳೇದಂತಾರೆ. ಅಲ್ಲಿ ಇದಿದೆ, ಗಮ್ ಸ್ಟಿಕ್ಕಲ್ಲಿದೆ. ಲಾಸ್ಟ್ ಟೈಮು ತೊಗೊಂಡಿದ್ದೆ. ಗಮ್ ಸ್ಟಿಕ್ಸ್ಗೋಸ್ಕರನೇ ಈ ಸಲ ಬಂದಿರೋದು. ಇದು kg ಲೆಕ್ಕಲ್ಲ, ಇದು ಒಂದಾದರೆ ಯಾವುದು ಅಂತ ತೊಗೊಂಡಿದ್ದು. 3 ಇಟ್ಕೊಂಡಿದ್ದೀನಿ, ಇನ್ನೊಂದು 4 ಇಟ್ಕೊಳ್ಳೋಣ. ಇದನ್ನು ಮುರಿಬೇಕು, ಬ್ಯಾಗಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಮುರಿದೋಗಿ ಬ್ಯಾಗಲ್ಲಿ ಹಾಕೊಂಡು ಹೋಗಿ. ಲಾಸ್ಟ್ ಟೈಮ್ ಹಂಗೆ ಮಾಡಿದೆ. ಮತ್ತೆ ಸಾಕಲ್ಲ, ಸಾಕು. ಲಾಸ್ಟ್ ಟೈಮ್ ಹಂಗೆ ಜಾಸ್ತಿ ತೊಗೊಂಡೋದೆ, ಫ್ರಿಜ್ಜಲ್ಲಿ ಅದೇ ಬಿಸಾಕಿದೆ. ಇದೇ ರೆಕಾರ್ಡ್ ಆಗ್ತಾಯಿದೆ, ಎಲ್ಲ ಚೆಕ್ ಮಾಡಿ.